ಅನಧಿಕೃತ ಬೋರ್ವೆಲ್ ಪಡೆದ ಪಿಜಿಗಳಿಗೆ ಶಾಕ್. 32 ಪಿಜಿಗಳಿಗೆ ಜಲಮಂಡಳಿ ಡಿಮ್ಯಾಂಡ್ ನೋಟಿಸ್. 500ಕ್ಕೂ ಹೆಚ್ಚು ಪಿಜಿಗಳ ಪರಿಶೀಲನೆಗೆ ನಿರ್ಧಾರ. ಬೆಂಗಳೂರಿನಲ್ಲಿ ಜಲಕ್ಷಾಮದ ಮಧ್ಯೆ ಪಿಜಿಗಳಿಗೆ ಜಲಮಂಡಳಿ ಶಾಕ್ ಕೊಟ್ಟಿದೆ. ಅನುಮತಿ ಪಡೆಯದೆ ನೀರಿನ ಸಂಪರ್ಕ ಪಡೆದಿದ್ದ 32ಕ್ಕೂ ಹೆಚ್ಚು ಪಿಜಿಗಳಿಗೆ ಡಿಮ್ಯಾಂಡ್ ನೋಟಿಸ್ ಕೊಟ್ಟಿದೆ. ಕೆಲ ವರ್ಷಗಳಿಂದ ಈ ರೀತಿ ಅಕ್ರಮವಾಗಿ ನೀರು ಸಂಪರ್ಕ ಪಡಿತಾ ಇದ್ದು, ಕಾನೂನಿನ ಪ್ರಕಾರ ಮತ್ತು ನಿಯಮಾವಳಿಗಳ ಪ್ರಕಾರ ದಂಡವನ್ನು ವಿಧಿಸಿ ಕ್ರಮ ವಹಿಸಲಿಕ್ಕೆ ಸೂಚನೆ ಕೊಡಲಾಗಿದೆ. ನಮ್ಮ ಚೀಫ್ ಇಂಜಿನಿಯರ್ ತಂಡದವರು ತನಿಖೆ ಮಾಡಿದ್ದಾರೆ. ಸ್ಥಳ ತನಿಖೆ ಮಾಡಿ 33 ಪೇಜ್ಗಳಿಗೆ ಪೇಟಿ ಕೊಟ್ಟಿದ್ದಾರೆ. ನಮಗೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ಕೊಟ್ಟಿದ್ದಾರೆ. ಆ 33 ಪೇಜ್ಗಳಲ್ಲಿ 32 ಪಿಜಿಗಳಿಗೆ ಡಿಮಾಂಡ್ ನೋಟಿಸ್ ಕೊಟ್ಟು ರೆಗ್ಯುಲರೈಸ್ ಮಾಡಿದ್ದಾರೆ. ಒಂದು ಪಿಜಿ ಮಾತ್ರ ಇನ್ನೂ ಅದು ಇಲ್ಲಿಗಲ್ ಆಗಿದೆ, ಅದನ್ನು ಕಟ್ ಮಾಡೋಕ್ಕೆ ಡೈರೆಕ್ಷನ್ಸ್ ಕೊಟ್ಟಾಗಿದೆ. ಇನ್ನು ಮಹದೇವಪುರ ವಲಯ ಮತ್ತು ಪೂರ್ವ ವಲಯಗಳಲ್ಲಿ ಈ ರೀತಿ ಅನಧಿಕೃತ ಅಕ್ರಮಗಳ ಜಲಸಂಪರ್ಕ ಬೀಡು ಬಿಟ್ಟಿವೆ. ಹೀಗಾಗಿ ಬೆಂಗಳೂರಿನಲ್ಲಿರುವಂತಹ 1000ಕ್ಕೂ ಹೆಚ್ಚು ಪಿಜಿಗಳ ಪರಿಶೀಲನೆಗೆ ಮುಂದಾಗಿದ್ದು, ಅಕ್ರಮವಾಗಿ ಸಂಪರ್ಕ ಪಡೆದಿರೋ ಪಿಜಿಗಳ ಕನೆಕ್ಷನ್ ಅನ್ನು ಕಟ್ ಮಾಡಿ ಸಕ್ರಮ ಮಾಡೋದು ಅಥವಾ ಕಾನೂನು ಹೋರಾಟ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇಲ್ಲಿಗಲ್ ಅನ್ನು ಕಟ್ ಮಾಡಿದ್ದೇವೆ. ಅಕಸ್ಮಾತ್ ಅವರೇನಾದರೂ ಸಕ್ರಮಗೊಳಿಸೋಕ್ಕೆ ಮುಂದೆ ಬಂದರೆ ನಿಮಗನುಸಾರ ಪರಿಶೀಲನೆ ಮಾಡಿ. ನಮಗೆ ಕಂಪ್ಲೇಂಟ್ ಬಂದಿದ್ದು ಒಂದು ಲೇಔಟಲ್ಲಿ ಏರಿಯಾದಲ್ಲಿ ಬಂದಿದೆ. ಉಳಿದ ಕಡೆ ಕೂಡ ಈಗ ತನಿಖೆ ಮಾಡೋಕ್ಕೆ ಹೇಳಿದ್ದೀನಿ. ಈಗ ನಮ್ಮ ಅವರು ಎಲ್ಲ ಕೂಡ ನೀರು ಸರಬರಾಜದಲ್ಲಿ ಪೊರಕೆಯಲ್ಲಿ ಭಾಳ ತೊಡಗಿಸ್ಕೊಂಡಿರೋದ್ರಿಂದ ಇದರ ಮೇಲೆ ಕೂಡ ಗಮನ ಕೊಡೋಕ್ಕೆ ನಾನು ಅವರಿಗೆ ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ. ಬಹುತೇಕ ಇನ್ನೊಂದು 2 ವಾರ 3 ವಾರದೊಳಗಡೆ ಬಹುತೇಕ ಈ ಥರ ಇಲ್ಲಿಗಲ್ ಕನೆಕ್ಷನ್ಸನ್ನು ಕಟ್ ಮಾಡೋದಕ್ಕೆ ನಾವು ಜಾಸ್ತಿ ಒತ್ತು ಕೊಡ್ತೀವಿ. ಬೆಂಗಳೂರಿನಲ್ಲಿರುವ ಪಿಜಿಗಳಿಗೆ ಬಿಸಿ ಮುಟ್ಟಿಸಲಿಕ್ಕೆ ಜಲಮಂಡಳಿ ಮುಂದಾಗಿದ್ದು, ಅಕ್ರಮವಾಗಿ ಜಲಸಂಪರ್ಕ ಪಡೆದಿರುವ ಪಿಜಿಗಳು ಇನ್ನೆಷ್ಟು ಬಯಲಿಗೆ ಬರುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.